ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಮಲ್ಲೇಶ್ವರಮಲ್ಲಿ ಶುರುವಾಗಿರೋ ಹೊಸ ಪ್ರಾಜೆಕ್ಟ್. ಸೊ ಈ ಸೈಟ್ ಡೈಮೆನ್ಷನ್ ಬಂದು 3046.5 ಆ್ಯಂಡ್ ಸೌತ್ ವೆಸ್ಟ್ ಕಾರ್ನರ್ ಸೈಟ್ ಆಗಿರುತ್ತೆ. ಆ್ಯಂಡ್ ನಾವು ಈ ಜಾಗದಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು G+3 ಬಿಲ್ಡಿಂಗ್ನ. ನಾವು ಈ ಪ್ರಾಜೆಕ್ಟ್ ಶುರು ಮಾಡಿ 20 ಡೇಸ್ ಆಗಿದೆ. ಸೊ ಇಲ್ಲಿವರೆಗೂ ಏನೇನು ಕೆಲಸ ಆಗಿದೆ ಅಂತ ನೋಡೋಣ ಬನ್ನಿ. ಸೊ ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿ ಸೈಟ್ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ವಿತ್ JCB ವರ್ಕ್. ಸೊ ಇಲ್ಲಿ ನಮಗೆ ಹಳೆಯದು ಬಿಲ್ಡಿಂಗ್ ಇದ್ದಿದ್ದ ಕಾರಣ ನಾವು ಮ್ಯಾನ್ಯುಯಲಿ ಆ್ಯಂಡ್ JCB ಎರಡೂ ಯೂಸ್ ಮಾಡಿ ಡೆಮಾಲಿಷ್ ಮಾಡಿದ್ದೀವಿ. ಸೊ ಫಸ್ಟ್ ಸ್ಟೆಪ್ ಬಂದು ಸಾಯಿಲ್ ಟೆಸ್ಟಿಂಗ್. ಸೊ ನಾವಿದು ಸಾಯಿಲ್ ಟೆಸ್ಟ್ ಏನಕ್ಕೆ ಮಾಡಿದ್ದೀವಿ ಅಂದರೆ ಬಿಕಾಸ್ ಆಫ್ ಲೂಸ್ ಸಾಯಿಲ್ ಎಕ್ಸಿಸ್ಟಿಂಗ್ ಇದ್ದಿದ್ದರಿಂದ. ಸೊ ನೀವು ನೋಡ್ಬೋದು ಕ್ಲಿಪ್ಸ್ನ ಸಾಯಿಲ್ ಟೆಸ್ಟ್ ಹೇಗಾಗಿದೆ ಅಂತ. ಸೊ ನೆಕ್ಸ್ಟ್ ನಾವು ಕಂಪ್ಲೀಟ್ ಸೈಟ್ ಕ್ಲಿಯರೆನ್ಸ್ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಜಿಯೋಲಜಿಸ್ಟ್ ಮುಖಾಂತರ ಬೋರ್ವೆಲ್ ಪಾಯಿಂಟ್ ಮಾರ್ಕಿಂಗ್ ಕೂಡ ಆಗಿದೆ. ಸೊ ಇದೇ ಪಾಯಿಂಟ್ ಅದು. ನಾವು ಬೋರ್ವೆಲ್ ರೆಫರೆನ್ಸ್ ಕೂಡ ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದನೇ ಓನರಿಗೆ ಮಾಡಿಕೊಟ್ಟಿರೋದು. ಸೊ ಕ್ಲೈಂಟ್ ಕೂಡ ಅದನ್ನೇ ಫಾಲೋ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು ಅದೇ ವರ್ಕ್ ಪ್ರೋಸೆಸ್. ನೀವು ನೋಡ್ತಾ ಇರೋ ಬೋರ್ವೆಲ್ ಫರ್ದರ್ ವರ್ಕ್ ಪ್ರೋಸೆಸ್ ಕೂಡ ಬಿಲ್ಟ್ಲೈನ್ ಕನ್ಸ್ಟ್ರಕ್ಷನ್ ರೆಫರೆನ್ಸ್ ಕಡೆಯಿಂದನೇ ಆಗಿರೋದು. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಎಕ್ಸ್ಕವೇಷನ್. ಇಲ್ಲಿ ಮಾರ್ಕಿಂಗ್ನ ನಾವು ಮ್ಯಾನ್ಯುಯಲಿ ಮಾಡಿಸಿ JCBಲಿ ಎಕ್ಸ್ಕವೇಟ್ ಮಾಡಿದ್ದೀವಿ. ಆ್ಯಂಡ್ ಈ ಸೈಟಲ್ಲಿ ಫುಟಿಂಗ್ ಎಕ್ಸ್ಕವೇಷನ್ ಡೆಪ್ತ್ ಬಂದು ಅಪ್ ಟು 8 to 9 ಫೀಟ್ ಇದೆ. ನಾವು ಯಾಕೆ ಇಷ್ಟು ಡೀಪ್ ಎಕ್ಸ್ಕವೇಷನ್ ಮಾಡಿದ್ದೀವಿ ಅಂದರೆ ಬಿಕಾಸ್ ಆಫ್ ಲೂಸ್ ಸಾಯಿಲ್ ಕಂಡೀಷನ್ ಆ್ಯಂಡ್ ಹಾರ್ಡ್ ಸ್ಟ್ರಾಟ ರೀಚ್ ಆಗೋದಕ್ಕೆ ಇಷ್ಟು ಎಕ್ಸ್ಕವೇಷನ್ ಮಾಡಬೇಕಾಯಿತು. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಆಲ್ರೆಡಿ ಎಲ್ಲರೂ ಪ್ರೀವಿಯಸ್ ಡೇ ವರ್ಕ್ ಕ್ಲಿಪ್ಸ್ನ ನೋಡಿದ್ದೀರಾ. ಸೊ ಇವತ್ತು ಮತ್ತೆ ಸೈಟಲ್ಲಿ 9 o'clock ವರ್ಕ್ ಶುರುವಾಗಿದೆ. ಇವತ್ತಿನ ವರ್ಕ್ ಶೆಡ್ಯೂಲ್ ಮತ್ತು ವರ್ಕ್ ಪ್ರೋಸೆಸ್ ಎಲ್ಲ ಹೇಗಿರುತ್ತೆ, ಏನೇನು ವರ್ಕ್ ನಡೆಯುತ್ತೆ ಎಲ್ಲನೂ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಎಕ್ಸ್ಕವೇಷನ್ ಆಗಿದೆ. ಸೊ ಪಾರ್ಷಿಯಲ್ ಎಕ್ಸ್ಕವೇಷನ್ ಅಂತಲೇ ಹೇಳ್ಬೋದು. ಏನಕ್ಕೆ ಪಾರ್ಷಿಯಲ್ ಎಕ್ಸ್ಕವೇಷನ್ ಅಂದರೆ, ಸೊ ಈ ಕ್ಲಿಪ್ನ ನೀವು ನೋಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಎಕ್ಸ್ಕವೇಷನ್ ಟೈಮಲ್ಲಿ ಹಾರ್ಡ್ ರಾಕ್ ಸಿಕ್ಕಿದೆ. ಸೊ ಆ ಹಾರ್ಡ್ ರಾಕ್ ಸಿಕ್ಕಿರೋದ್ರಿಂದ ನಾವು ಮ್ಯಾನ್ಯಲಿ ಅದನ್ನು ಬ್ರೇಕ್ ಮಾಡಿಕೊಂಡು ಮತ್ತೆ ಎಕ್ಸ್ಕವೇಷನ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೀವು ನೋಡ್ತಾ ಇರ್ಬೋದು ಅವ್ರು ಹೇಗೆ ಮ್ಯಾನ್ಯಲಿ ಬ್ರೇಕ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾವೇನಕ್ಕೆ ಮ್ಯಾನ್ಯಲ್ ಬ್ರೇಕರ್ನ ಪ್ರಿಫರ್ ಮಾಡಿದ್ವಿ ಅಂದರೆ, ಸೊ ನೀವು ಕ್ಲಿಪ್ಪಲ್ಲಿ ನೋಡ್ಬೋದು, ನೀವು ಪ್ರೀವಿಯಸ್ ಕ್ಲಿಪ್ಪಲ್ಲಾಗಲಿ ಅಥವಾ ಇವಾಗ ರನ್ನಿಂಗ್ ಕ್ಲಿಪ್ಸಲ್ಲಿ ನೋಡ್ಬೋದು, ನಮಗೆ ಎರಡೂ ಸೈಡಲ್ಲಿ ಹಳೆ ಬಿಲ್ಡಿಂಗ್ಸ್ ಇದೆ. ಸೊ ಆ ಬಿಲ್ಡಿಂಗ್ಸ್ನ ನಾವು ಯಾವುದೇ ರೀತಿಯಾಗಿ ಡಿಸ್ಟರ್ಬ್ ಮಾಡ್ದಿರ ಆ್ಯಂಡ್ ಅದಕ್ಕೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಒಂದೇ ರೀಸನಿಗೆ ನಾವು ಮ್ಯಾನ್ಯಲ್ ಬ್ರೇಕರ್ನ ಯೂಸ್ ಮಾಡಿರೋದು. ಸೊ ಒಂದು ಸ್ಪಾಟಲ್ಲಂತೂ ನಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದರೆ, ಹಾಫ್ ರಾಕ್ ಬಂದು ಹಿಂದೆಗಡೆ ಬಿಲ್ಡಿಂಗಿಗೆ ಸೇರಿತ್ತು ಆ್ಯಂಡ್ ಹಾಫ್ ರಾಕ್ ನಮ್ಮ ಸೈಟಲ್ಲಿ ಇತ್ತು. ಸೊ ನೀವೆಲ್ಲ ನೋಡ್ಬೋದು ಇಲ್ಲಿ ಎಷ್ಟು ದೊಡ್ಡ ಬಂಡೆ ಸಿಕ್ಕಿದೆ ನಮಗೆ ಎಕ್ಸ್ಕವೇಷನ್ ಟೈಮಲ್ಲಿ ಅಂತ. ಸೊ ನೀವು ಹಿಂದೆಗಡೆ ಬಿಲ್ಡಿಂಗ್ ಕೂಡ ನೋಡ್ಬೋದು. ಸೊ ಅದೆಷ್ಟು ಹಳೆ ಬಿಲ್ಡಿಂಗ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ ಎಕ್ಸಾಕ್ಟಾಗಿ ಈ ಸ್ಪಾಟಲ್ಲಿ ನಮಗೆ ಹಾಫ್ ರಾಕ್ ಬಂದು ನಮಗೆ ಹಳೆ ಬಿಲ್ಡಿಂಗ್ ಕಡೆ ಇದೆ, ಇನ್ನು ಹಾಫು ನಮ್ಮ ಬಿಲ್ಡಿಂಗಲ್ಲಿದೆ. ಸೊ ಅದನ್ನು ಬ್ರೇಕ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ ಈ ಬಿಗ್ ಪಿಟ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಬಂದು ಲಿಫ್ಟ್ ಏರಿಯಾ ಪಿಟ್ ಅದು. ಸೊ ನೋಡಿ ಇಲ್ಲಿ ನಿಮಗೆ ಬಂಡೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ನಾವು ಅಪ್ರಾಕ್ಸ್ 6 feet ಡೆಪ್ತಲ್ಲಿ ನಮಗೆ ಈ ಬಂಡೆ ಸಿಕ್ಕಿದ್ದು. ಸೊ ನಾವಿನ್ನೂ ಎಕ್ಸಾಕ್ಟ್ ಹಾರ್ಡ್ ಸ್ಟ್ರೇಟ ರೀಚ್ ಆಗೋದಕ್ಕೋಸ್ಕರ ನಾವು ಅಪ್ ಟು 8 feet ಡೆಪ್ತ್ ಎಕ್ಸ್ಕವೇಟ್ ಮಾಡಿದ್ದೀವಿ. ಸೊ ನಮಗೆ ಈ ಬಿಲ್ಡಿಂಗಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಪಿಟ್ಸ್ ಬಂದು ನಾವು 8 ಪಿಟ್ನ ಎಕ್ಸ್ಕವೇಟ್ ಮಾಡಿದ್ದೀವಿ. ಆ್ಯಂಡ್ ನಂಬರ್ ಆಫ್ ಕಾಲಮ್ಸ್ ನಮಗೆ ಟೋಟಲ್ ಆಗಿರೋದು 12 ಕಾಲಮ್ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಸೈಟಲ್ಲಿ ನಾವು. ಸೊ ನೀವು ನೋಡ್ತಾ ಇರೋ ಹಾಗೆ ಎಲ್ಲ ಪಿಟ್ಸ್ನು ಎಕ್ಸ್ಕವೇಟ್ ಮಾಡಿ
ಯಾವುದಾದ್ರೂ ರಾಕ್ಸ್ ಇದ್ದರೆ ಎಲ್ಲನೂ ಬ್ರೇಕ್ ಮಾಡಿ ಕಂಪ್ಲೀಟಾಗಿ ಲೆವೆಲಪ್ ಮಾಡಿಕೊಂಡು ಎಲ್ಲ ಪಿ ಸಿ ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನೀವು ಕಂಪ್ಲೀಟ್ ಪ್ರೋಸೆಸ್ನ ನೋಡ್ಬೋದು. ಸೊ ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಹೇಗಾಗ್ತಾ ಇದೆ ಅಂತ. ಸೊ ನೀವು ನೋಡ್ತಾ ಇರೋಗೆ ಪಿ ಸಿ ಸಿ ವರ್ಕ್ ಸ್ಟಾರ್ಟ್ ಆಗಿದೆ. ಸೊ ನಾವು ಪಿ ಸಿ ಸಿ ವರ್ಕಿಗೆ ಏನೇನೆಲ್ಲ ರಾ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದೀವಿ, ಲೈಕ್ ಅಗ್ರಿಗೇಟ್, ಸಿಮೆಂಟ್, ಎಮ್ ಸ್ಯಾಂಡ್, ಯಾವುದೇ ಯೂಸ್ ಮಾಡಿರೋದು ಬಂದು ಲ್ಯಾಬ್ ಅಪ್ರೂವ್ಡ್ ಮೆಟೀರಿಯಲ್ ಆಗಿರುತ್ತೆ. ಆ್ಯಂಡ್ ಇದೆಲ್ಲನೂ ನಾವು ಆಲ್ರೆಡಿ ಮುಂಚೆನೇ ಓನರಿಗೆ ಅಥವಾ ಕ್ಲೈಂಟಿಗೆ ನಾವು ಮೆನ್ಷನ್ ಮಾಡಿರ್ತೀವಿ ನಾವು ಯಾವ ಬ್ರ್ಯಾಂಡ್ ಸಿಮೆಂಟ್ ಯೂಸ್ ಮಾಡಿರ್ತೀವಿ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಇನ್ನೂ ಕೂಡ ಹಾರ್ಡ್ ರಾಕ್ ಸಿಕ್ಕಿರೋದ್ರಿಂದ ಅವರು ಬ್ರೇಕ್ ಮಾಡ್ತಾ ಇದ್ದಾರೆ. ಸೊ ನಾವು ಕಂಪ್ಲೀಟ್ ಎಡ್ಜಸ್ನೂ ಕೂಡ ಲೆವೆಲಪ್ ಮಾಡ್ಕೊಂಡಿದ್ದೀವಿ. ನೋಡಿ ಪಿ ಸಿ ಸಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ಕಂಪ್ನಿ ಅಂದರೆ ಬಿಲ್ಟ್ ಲೈನ್ ಕನ್ಸ್ಟ್ರಕ್ಷನ್ಸಲ್ಲಿ ಹೇಗೆ ಅಂದರೆ ನಿಮಗೆ ವರ್ಕ್ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಸೈಟ್ ಇಂಜಿನಿಯರ್ ಅಂತ ಅಲಾಟ್ ಮಾಡಿರ್ತೀವಿ ಆ್ಯಂಡ್ ಕಂಪ್ಲೀಟ್ ಇನಿಷಿಯೇಟಿವ್ ಅವರೇ ತೊಗೊಂಡಿರ್ತಾರೆ ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ. ಸೊ ನಿಮಗೆ ಯಾವುದೇ ರೀತಿಯಾದ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ ನಿಮ್ಮ ಕನ್ಸ್ಟ್ರಕ್ಷನಿಗಾಗಲಿ ಅಥವಾ ನಿಮ್ಮ ರಿನೋವೇಷನ್ಸ್, ಇಂಟೀರಿಯರ್ಸ್ ಯಾವುದೇ ಒಂದು ವರ್ಕಿಗೆ ಸೊ ನಾವು ಕೊಟ್ಟಿರೋ ಡಿಸ್ಪ್ಲೇ ನಂಬರಲ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯು ವಿಲ್ ಗೆಟ್ ಮೋರ್ ಬೆಟರ್ ವೀಡಿಯೋಸ್ ಇನ್ ಫರ್ದರ್. ಸೊ ಇದು ಒಂದು ನಮ್ಮ ಮಲ್ಲೇಶ್ವರಂ 11th ಕ್ರಾಸಲ್ಲಿ ಅಪ್ ಟು ಪಿ ಸಿ ಸಿ ವರ್ಕ್ ನಡೆದಿರೋ ವೀಡಿಯೋಸ್ ನಿಮಗೆ. So thank you everyone for watching this video. Do subscribe our channel and keep supporting us.